ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಬಹಳ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಪಡ್ಕೊಳ್ತಿರ್ತಾರೆ. ಇನ್ನೂ ಕೆಲವು ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡಿಬೇಕಂದ್ರೂ ಕೂಡ ಸಾಧ್ಯನೇ ಆಗ್ತಿರಂಗಿಲ್ಲ. ಯಾಕಂದರೆ ಅವರು ಹಲವಾರು ತಪ್ಪುಗಳನ್ನು ಮಾಡ್ತಿರ್ತಾರೆ. ಈ ಕಾರಣದಿಂದಲೇ ಈ ಒಂದು ಪರೀಕ್ಷೆಯಲ್ಲಿ ಅಂದರೆ ಅದು ಕೆಸೆಟ್ ಆಗಿರ್ಬೋದು ಅಥವಾ ನೆಟ್ ಪರೀಕ್ಷೆ ಆಗಿರ್ಬೋದು, ಇಲ್ಲಿ ಸಾಮಾನ್ಯವಾಗಿ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕಗಳನ್ನು ಪಡೆಯಲು ಕಾರಣಗಳೇನು ಅನ್ನೋದನ್ನು ಅದನ್ನು ನೋಡೋಣ. ಅಂದರೆ ಸ್ಪೆಷಲಾಗಿ ಪ್ರಮುಖವಾಗಿ ಅವರು ಮಾಡುವಂಥದ್ದು ಏನು ಅಂತಂದರೆ, ವಿದ್ಯಾರ್ಥಿಗಳು ಪರೀಕ್ಷೆ ತಯಾರಿ ಮಾಡಿಕೊಳ್ಳುವಾಗ ಮತ್ತು ಪರೀಕ್ಷೆ ಬರೆಯುವಾಗ ಅವರು ಮಾಡುವ ತಪ್ಪುಗಳಿಂದ ಕಡಿಮೆ ಅಂಕಗಳನ್ನು ಪಡೆಯಬೇಕಾಗುತ್ತದೆ. ಎಕ್ಸಾಕ್ಟ್ಲಿ ಭಾಳ ಸಲ ಏನಾಗುತ್ತೆ ಅಂತಂದರೆ, ನಮಗೆ ಕೆಲವೊಂದು ಸಲ ವಿಷಯ ಗೊತ್ತಿದ್ದರೂ ಕೂಡ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿರಂಗಿಲ್ಲ. ಇನ್ನೂ ಕೆಲವರು ವಿಷಯ ಗೊತ್ತಿರಂಗಿಲ್ಲ, ಆದರೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಹೀಗೆ ಬೇರೆ ಬೇರೆ ರೀತಿಯಾದ ಮೈಂಡ್ಸೆಟ್ ಇರೋದ್ರಿಂದ ಎಲ್ಲರೂ ಒಂದೇ ರೀತಿಯಾದ ಬುದ್ಧಿಮತ್ತೆ ಹೊಂದಿರಂಗಿಲ್ಲ, ಅಥವಾ ಎಲ್ಲರೂ ಒಂದೇ ರೀತಿಯಾದ ಓದೋ ವಿಧಾನ ಕೂಡ ಹೊಂದಿರಂಗಿಲ್ಲ. ಈ ಕಾರಣದಿಂದಲೇ ಎಲ್ಲರೂ ಪಡೆಯುವಂಥ ಅಂಕಗಳಲ್ಲಿ ವ್ಯತ್ಯಾಸಗಳು ಸಾಮಾನ್ಯವಾಗಿ ಇದ್ದಿರ್ತಾವೆ. ಆದರೆ ಈಗ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ನೀವು ಗಮನಿಸಿದ್ರೆ, ಆಲ್ಮೋಸ್ಟ್ ನಾವು ಏನು ತಪ್ಪು ಮಾಡಕತ್ತೀವಿ ಅಥವಾ ಕೆಸೆಟ್ ನೆಟ್ ಪರೀಕ್ಷೆಗಳು ಯಾಕೆ ಕ್ಲಿಯರ್ ಆಗ್ತಾ ಇಲ್ಲ ನಮಗೆ, ನಾವು ಹೇಗೆ ಓದಬೇಕಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಅದನ್ನು ಒಂದೊಂದಾಗಿ ಯಾವ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ, ಯಾವುದನ್ನು ನಾವು ಮರೀಬಹುದು ಅನ್ನೋದನ್ನು ಒಂದೊಂದಾಗಿ ನೋಡೋಣ. ಈಗ ಓಕೆ, ಫಸ್ಟಿಗೆ ನಾವು ಹೇಳಬೇಕಾಗಿದ್ದು ಏನು ಅಂತಂದರೆ, ವೆರಿ ಇಂಪಾರ್ಟೆಂಟ, ನಾವು ಪೂರ್ಣವಾದ ಅರ್ಥಗ್ರಹಣ ಇರುವುದಿಲ್ಲ. ಭಾಳ ವಿದ್ಯಾರ್ಥಿಗಳು ಓದೋದು ಹೇಗಿರ್ತದಂದ್ರೆ, ಪರೀಕ್ಷೆಗಳನ್ನು ಕೇವಲ ಮೇಲ್ನೋಟಕ್ಕೆ ಅಂದರೆ ಪರಿಕಲ್ಪನೆಗಳನ್ನ ಕೇವಲ ಮೇಲ್ನೋಟಕ್ಕೆ ಓದಿದರೆ ಪ್ರಶ್ನೆಯಲ್ಲಿ ಟ್ವಿಸ್ಟ್ ಬಂದಾಗ ಅರ್ಥವಾಗುವುದಿಲ್ಲ. 100%. ಭಾಳ ಸಲ ನಾವು ಡಿಗ್ರಿಯಲ್ಲಿ ಓದಿರ್ತೀವಿ, PGಯಲ್ಲಿ ಓದಿರ್ತೀವಿ, ಇಷ್ಟೆಲ್ಲ ಓದಿರೂ ಕೂಡ ನಾವು ಮೇಲ್ನೋಟಕ್ಕೆ ಓದಿರ್ತೀವಿ, ಆಮೇಲೆ ಥಿಯರಾಟಿಕಲಿ ಎಕ್ಸಾಮ್ಸ್ಗಳನ್ನ ಬರೆದಿರ್ತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ. ಆದರೆ MCQ ಕ್ವಶನ್ಸ್ ಅಂತ ಬಂದಾಗ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಂದು ಅಂತಂದರೆ ಅಲ್ಲಿ ನಾವು ಆನ್ಸರ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಆದ್ದರಿಂದ ಪರಿಕಲ್ಪನೆಗಳನ್ನು ಕೇವಲ ಮೇಲ್ನೋಟಕ್ಕೆ ಮಾತ್ರ ಓದಬಾರ್ದು ಅನ್ನೋದು ವೆರಿ ಇಂಪಾರ್ಟೆಂಟ್. ಅದನ್ನು ಆಳವಾಗಿಯೇ ಓದಬೇಕು. ಅಂದರೆ ಕೆಲವೊಮ್ಮೆ ಅರ್ಥ ಗೊತ್ತಿದ್ದರೂ ಅದನ್ನು ಅನ್ವಯ ಮಾಡಲು ಸಾಧ್ಯವಾಗೋದಿಲ್ಲ. ಅಂದರೆ ನಮಗೆ ಗೊತ್ತಿದೆ, ಡೆಫಿನಿಷನ್ ಗೊತ್ತಿದೆ, ನಮಗೆ ಅರ್ಥ ಆಯಿತು, ಡೆಫಿನಿಷನ್ ಗೊತ್ತಿದೆ, ಹಾಗಂದ್ರೆ ಏನು ಅನ್ನೋದು ಗೊತ್ತಿದೆ. ಈಗ ಬೇಡಿಕೆ ನಿಯಮ ಅಂದರೆ ಏನು, ಉದಾಹರಣೆಗೆ ಎಕನಾಮಿಕ್ಸಲ್ಲಿ ಹಾಗಂದ್ರೆ ಏನು ಅಂತ ಗೊತ್ತಿದೆ, ಬಟ್ ಅದನ್ನು ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದರೆ ಗೊತ್ತಾಗಂಗಿಲ್ಲ. ಅಂದರೆ ಅದನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಅರ್ಥ. ಹೀಗೆ ನೆಟ್ನಲ್ಲಿ ಸ್ಪೆಷಲಾಗಿ ಕೆಸೆಟ್ ಅಥವಾ ನೆಟ್ ಎರಡೂ ಕೂಡ ಲಾಜಿಕ್ ಮುಖ್ಯವಾಗಿರೋದ್ರಿಂದ, ಲಾಜಿಕ್ ಅಂದರೆ ಕ್ವಶನ್ಸ್ಗಳನ್ನ ಡೈರೆಕ್ಟಾಗಿ ಕೇಳೋಂಗಿಲ್ಲ, ಅದಕ್ಕೆ ಬದಲಾಗಿ ಹೆಚ್ಚಾಗಿ ಏನಾಗಿರುತ್ತೆ, ನಮಗೆ ಕನ್ಫ್ಯೂಷನ್ ಮಾಡೋ ರೀತಿಯಲ್ಲಿ ಲಾಜಿಕ್ಕಾಗಿ ಆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಹಾಗಾಗಿ ಆಳವಾದ ಅಧ್ಯಯನ ಅಗತ್ಯವಾಗಿದೆ. ಈ ಪಾಯಿಂಟ್ ಅಂತೂ ಫಸ್ಟ್ ಪಾಯಿಂಟ, ಅರ್ಥಪೂರ್ಣವಾಗಿ ಓದಬೇಕು ಅಥವಾ ಅರ್ಥಗ್ರಹಣ ಮಾಡಿಕೊಳ್ಬೇಕು ಅಂತ ಅರ್ಥ. ಅಂದರೆ ಆಳವಾಗಿ ಅಧ್ಯಯನ ಮಾಡಬೇಕಂತ ಒಟ್ಟಾರೆ ಹೇಳಬೇಕಂತಂದರೆ, ಸುಮ್ಮನೆ ಮೇಲ್ನೋಟಕ್ಕೆ ಓದಿದರೆ ನಮಗೆ ಕೆಸೆಟ್ ಅಥವಾ ನೆಟ್ ಪರೀಕ್ಷೆಯಲ್ಲಿ ನಾವು ಹೆಚ್ಚು ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಒಂದನೇ ಪಾಯಿಂಟಿಂದ ಕ್ಲಿಯರ್ ಆಗುತ್ತೆ. ಇನ್ನು ಎರಡನೇದು PYQS ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತೇಳಿ ಕಡೆ ಗಮನ ಇರುವುದಿಲ್ಲ ಅಂತೇಳಿ. ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಜಾಸ್ತಿ ಓದಂಗಿಲ್ಲ. ಹೀಗಾಗಿನೂ ಕೂಡ ಏನಾಗುತ್ತೆ, ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಓದದಿದ್ದರೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಗೋದಿಲ್ಲ. ಅಂದರೆ ಹಿಂದಿನ ಕ್ವಶನ್ ಪೇಪರಲ್ಲಿ ಪ್ರಶ್ನೆಗಳು ಹೆಂಗೆ ಬರ್ತಾವ ಅನ್ನೋದು ಗೊತ್ತಾಗಂಗಿಲ್ಲ ಅಂತ ಅರ್ಥ. ಎಲ್ಲನೂ ಒಂದೇ ರೀತಿ ಪ್ರಶ್ನೆಗಳಂತೂ ಇರೋಂಗಿಲ್ಲ, ನಮಗೆಲ್ಲ ಗೊತ್ತಿದೆ. ಪರೀಕ್ಷೆಗಳಲ್ಲಿ ಸ್ಪೆಷಲಾಗಿ ನಾವು ಎಕನಾಮಿಕ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡ್ರೆ ಕ್ವಶನ್ಸ್ಗಳನ್ನ ಹೆಂಗೆ ಮಾಡ್ತಾರೆ, ಎಲ್ಲ ಡೈರೆಕ್ಟ್ ಕ್ವಶನ್ ಇರೋಂಗಿಲ್ಲ. ಅಲ್ಲಿ ಕೆಲವೊಂದು ಜಸ್ಟಿಫಿಕೇಷನ್ ಬೇಸ್ಡ್ ಕ್ವಶನ್ ಇರ್ತವೆ, ಕೆಲವೊಂದು ಮ್ಯಾಚ್ ಮಾಡೋ ಕ್ವಶನ್ಸ್ಗಳಿರ್ತವೆ. ಓಕೆನಾ, ಇನ್ನೂ ಕೆಲವೊಂದು ಏನು ಒಂದು ರೀತಿ ರಿಲೇಟೆಡ್ ಇನ್ಫಾರ್ಮೇಷನ್ ನಮಗೆ ಅದಕ್ಕೆ ನಾವು ಅಟ್ಯಾಚ್ ಮಾಡಬೇಕು, ಆ ರೀತಿಯ ಕ್ವಶನ್ಸ್ಗಳಿರ್ತವೆ. ಹಾಗಿದ್ಮೇಲೆ ಇಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು ವೆರಿ ಇಂಪಾರ್ಟೆಂಟ. ಇದರಿಂದ ಪರೀಕ್ಷೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಷಯ ಗೊತ್ತಾಗತ್ತೆ. ಇನ್ನು ಪುನರಾವರ್ತಿತ ಪರಿಕಲ್ಪನೆಗಳು ಯಾವುವು ಅನ್ನೋದು ತಿಳಿಯದೇ ಹೋಗುತ್ತದೆ. ಅಂದರೆ ಒಂದು ವೇಳೆ ನಾವು ಹಿಂದಿನ ಕ್ವಶನ್ ಪೇಪರ್ಗಳನ್ನ ಓದದೇ ಇದ್ದರೆ ನಮಗೆ ಕೆಲವೊಂದು ಪರಿಕಲ್ಪನೆಗಳು ರಿಪೀಟ್ ಆಗಿರ್ತವೆ. ಅದೇ ಪರಿಕಲ್ಪನೆಗಳ ಮೇಲೇ ಕ್ವಶನ್ಸ್ಗಳನ್ನ ರಿಪೀಟ್ ಆಗಿ ಕೇಳಿರ್ತಾರೆ, ಅದು ನಮಗೆ ಗೊತ್ತಾಗಂಗಿಲ್ಲ. ಹೀಗಾಗಿ ಏನು ಮಾಡ್ತೀವಿ, ಇಂಪಾರ್ಟೆಂಟ್ ಇಲ್ಲದೇ ಇರೋದನ್ನು ಜಾಸ್ತಿ ಓದ್ಕೊಂಡಿರ್ತೀವಿ. ಹೀಗಾಗಿ ಇಂಪಾರ್ಟೆಂಟಾಗಿ ಗೊತ್ತಾಗುತ್ತದೆ ಯಾವಾಗ ಅಂತಂದರೆ, ಹಿಂದಿನ ಕ್ವಶನ್ ಪೇಪರ್ಗಳನ್ನ ಓದೋದ್ರಿಂದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು, ಯಾವ ಕಾನ್ಸೆಪ್ಟ್ನಲ್ಲಿ ಜಾಸ್ತಿ ಕ್ವಶನ್ಸ್ಗಳು ರಿಪೀಟ್ ಆಗಿದೆ ಅನ್ನೋದು ಕ್ಲಿಯರ್ ಆಗುತ್ತೆ. ಹೀಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿದರೆ ಅರ್ಧದಷ್ಟು ಅಧ್ಯಯನ ಸರಳ ಆಗುತ್ತೆ 100%. ಯಾಕಂತಂದ್ರೆ
ಕ್ವಶನ್ ಪೇಪರ್ ಹೆಂಗಿರುತ್ತೆ, ಅದರಲ್ಲಿ ಪ್ರಶ್ನೆಗಳನ್ನ ಹೆಂಗೆ ಕೇಳ್ತಾರೆ ಮತ್ತು ಯಾವ ಕಾನ್ಸೆಪ್ಟ್ ಮೇಲೆ ಹೈಲೈಟ್ ಆಗಿದೆ, ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ನಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದ ಕ್ಲಿಯರ್ ಆಗುತ್ತೆ. ಇನ್ನು ಡೆಪ್ತಾಗಿ ಓದೋದು ಬೇರೆ, ಓಕೆನಾ, ಡೆಪ್ತಾಗಿ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದು ಅದು ಬೇರೆ, ಬಟ್ ಇದು ಕ್ಲಾರಿಫಿಕೇಷನ್ ಸಿಗುತ್ತಲ್ಲ ನಮಗೆ. ಇದನ್ನು ನಾವು ಮಾಡಬೇಕಾಗಿದ್ದು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ. ಇದೇ ನಾವು ಮಾಡುವಂಥ 2 ತಪ್ಪುಗಳು. ಈಗ ಫಸ್ಟಿಗೆ ಹೇಳಬೇಕಂತಂದ್ರೆ, ನೆಕ್ಸ್ಟ್ ಮತ್ತೆ ನಾವು ಮಾಡುವಂಥ ತಪ್ಪುಗಳು ಯಾವುವು ಅಂತಂತಂದರೆ, ಓಕೆನಾ, ಇನ್ನೂ ಹಲವಾರು ತಪ್ಪುಗಳು ಮಾಡ್ತಾ ಇರ್ತೀವಿ. ಏನು ಅಂದರೆ MCQ ಅಭ್ಯಾಸ ಮಾಡದೇ ಇರುವುದು ಅಂತೇಳಿ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಡೈರೆಕ್ಟಾಗಿ ನಾವು ಒಂದು ಕಾನ್ಸೆಪ್ಟನ್ನು ಓದಿವಿ ಅಂತ ತಿಳ್ಕೊಂಡು ಕ್ವಶನ್ಸ್ ಯಾವ ಬೇಕಾದ ಕೇಳಿ ಅವರು ಅಂತ ಹೋದರೆ ಆಗಂಗಿಲ್ಲ. ಅದ್ರ ಮೇಲೆ ಹೆಂಗೆ ಕ್ವಶನ್ ಕೇಳಬಹುದು ಅನ್ನೋದನ್ನು ನಾವೇ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಥಿಯರಿ ಓದೋದ್ರಿಂದ ಮಾತ್ರ MCQ ಕ್ವಶನ್ಸನ್ನು ಸಾಲ್ವ್ ಆಗೋದಿಲ್ಲ, ಓಕೆನಾ. ಇಲ್ಲ ನಮಗೆಲ್ಲ ಥಿಯರಿ ಗೊತ್ತಿದೆ ಹಾಗಾಗಿ MCQ ಯಾವುದೇ ಬಂದರೂ ಕೂಡ ನಾವು ಹೇಳ್ತೀವಿ ಅನ್ನೋದು ಅಷ್ಟೇ ಆಗಂಗಿಲ್ಲ. ಅದ್ರ ಜೊತೆಗೆ ಪ್ರಾಕ್ಟೀಸ್ ಆಗಬೇಕು. ಅಂದ್ರೆ ಒಂದು ಕಾನ್ಸೆಪ್ಟ್ ಹೋದ ಮೇಲೆ ಅದಕ್ಕೊಂದು 2-3 ಕ್ವಶನ್ಸ್ಗಳನ್ನ ನೀವೇ ಫೈಂಡ್ ಔಟ್ ಮಾಡಿ ಹೀಗೆ ಕ್ವಶನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಅಥವಾ ಹಿಂದಿನ ಕ್ವಶನ್ ಪೇಪರ್ ನೋಡಿದರೂ ಕೂಡ ನಮಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು ಪ್ರಾಕ್ಟೀಸ್ ಇಲ್ಲದಿದ್ದರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕೂಡ ನಾನು ಹಿಂದಿನ ಕ್ಲಾಸಲ್ಲಿ ಕೂಡ ಭಾಳ ಸಲ ಹೇಳಿದನು. ಆಯ್ಕೆಗಳ ನಡುವೆ ಗೊಂದಲ ಆಗುತ್ತದೆ. ಪ್ರಾಕ್ಟೀಸ್ ಇಲ್ಲದಿದ್ದರೆ, ಓಕೆನಾ, ಅದು ವೆರಿ ಇಂಪಾರ್ಟೆಂಟ್. ಇದ್ದರೆ ಗೊಂದಲ ಆಗಂಗಿಲ್ಲ. ಪ್ರಾಕ್ಟೀಸ್ ಮಾಡದೇ ಇದ್ದರೆ ಆಯ್ಕೆಗಳಿರ್ತಾವೆ ನೋಡಿ, 4 ಆಪ್ಷನ್ಸ್ಗಳಿರ್ತಾವೆ. 4 ಆಪ್ಷನ್ಗಳಲ್ಲಿ ನಾವು ಯಾವುದಕ್ಕೆ ರೈಟ್ ಮಾಡಬೇಕು ಅನ್ನೋದು ಭಾಳ ಗೊಂದಲ ಆಗುತ್ತೆ, ಯಾಕಂದರೆ ನಮಗೆ ಕ್ಲಾರಿಟಿ ಸಿಗಂಗಿಲ್ಲ. ಸೊ ಹಾಗಿದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾಗೆ ಕ್ವಶನ್ ಬಂದರೆ ಹೆಂಗೆ ಆನ್ಸರ್ ಮಾಡಬೇಕು, ಹಿಂಗೆ ಉಲ್ಟಾ ಕ್ವಶನ್ ರಿಪೀಟೆಡ್ ಕ್ವಶನ್ ಕೇಳಿದರೆ ಹೆಂಗೆ ಬರಿಬೇಕು. ಸೊ ಹೀಗೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು ಅಂತ ಅರ್ಥ. ಇನ್ನು ಡೈಲಿ MCQ ಕ್ವಶನ್ಸ್ ಡೈಲಿ ಮಾಡಬೇಕು. ಅಂದರೆ ಡೈಲಿ MCQ ಕ್ವಶನ್ಸನ್ನು ಮಾಡದಿದ್ದರೆ ಅಲ್ಲದು ಮಾಡಿದರೆ ವೇಗನೂ ಕೂಡ ಹೆಚ್ಚಾಗುತ್ತೆ ಮತ್ತು ನಿಖರತೆ ಕೂಡ ಹೆಚ್ಚುತ್ತೆ ನಮ್ಮದು. ಅಂದರೆ ನಾವು ಸ್ಪೀಡಾಗಿ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಬೋದು, ಜೊತೆಗೆ ಇನ್ನೂ ಏನು ಅಂದರೆ ನಿಖರವಾಗಿ ಆನ್ಸರ್ ಮಾಡ್ಬೋದು. ಅಂದರೆ 4 ಆಪ್ಷನ್ಗಳಲ್ಲಿ ಒಂದನ್ನು ಕರೆಕ್ಟಾಗಿ ನಾವು ಆಪ್ಷನ್ ರೈಟ್ ಮಾಡ್ಬೋದು ಅಂತ ಅರ್ಥ. ಹಾಗಾಗಿ ಡೈಲಿ ಪ್ರಾಕ್ಟೀಸ್ ಅಂದರೆ ಡೈಲಿ MCQ ಕ್ವಶನ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಅದಕ್ಕೆ ಹೇಳ್ತಾ ಇರ್ತೀವಿ, ಬರೀ ಸಿಲೆಬಸ್ ಅಷ್ಟೇ ಓದ್ತಾ ಹೋದರೆ ಆಗಂಗಿಲ್ಲ, ಜೊತೆಗೆ ಕ್ವಶನ್ಸ್ಗಳನ್ನು ಕೂಡ ನೋಡ್ಕೊಳ್ಬೇಕು, ಹೇಗೆ ಕ್ವಶನ್ಸ್ ಬರ್ತವೆ. ಸೊ ಅದಕ್ಕೆ ನಾವು ಕೂಡ ಆನ್ಲೈನ್ ಕ್ಲಾಸಲ್ಲಿ ಅಥವಾ ನಮ್ಮ ಒಂದು ಕ್ಲಾಸಸ್ಗಳಲ್ಲಿ ನಾವು ಒಂದು ಕ್ಲಾಸ್ ಮುಗೀತಂದರೆ ಅದಕ್ಕೊಂದು 2-3 ಕ್ವಶನ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಅಂತ ಇಟ್ಟೇ ಇರ್ತೀವಿ. ಯಾಕಂತಂದರೆ ನಮ್ಗೆ ಗೊತ್ತಾಗಬೇಕು ಆ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಹೆಂಗೆ ಬರ್ಬೋದು. ಅಟ್ಲೀಸ್ಟ್ ಒಂದು ಸಿಂಪಲಾಗಾದರೂ ಅದನ್ನು ಐಡಿಯಾ ತೆಗೆದುಕೊಳ್ಬೇಕು. ಇನ್ನು ಭಾಳ ಡೆಪ್ತ್ ಅಂದರೆ ಅದು ಓಕೆ, ಬಟ್ ಅಟ್ಲೀಸ್ಟ್ ಸಿಂಪಲ್ ಲೆವೆಲ್ ಆದರೂ ಕ್ವಶನ್ ಹೆಂಗೆ ಬರ್ತಾವೆ ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಪ್ರತಿಯೊಂದು ಪರಿಕಲ್ಪನೆಗಳ ಮೇಲೆ MCQ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ, ಎಕನಾಮೆಟ್ರಿಕ್ಸು ಮತ್ತು ಮ್ಯಾಥ್ಸ್ ಬಗ್ಗೆ ಭಯ ಇರುವುದು ಭಾಳ ವಿದ್ಯಾರ್ಥಿಗಳಿಗೆ ಇರುವಂಥ ಸಮಸ್ಯೆ ಇದು. ಅಂದರೆ ನಾವೀಗ ಎಕನಾಮಿಕ್ಸ್ ಬಗ್ಗೆ ಮಾತಾಡಕತ್ತೀವಿ. ಹೇಳಬೇಕಂದ್ರೆ ಎಕನಾಮಿಕ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಮಾತಾಡಕತ್ತೀವಿ. ಈ ವಿಷಯಗಳು ಕಠಿಣ ಎಂದು ಭಯಪಟ್ಟು ಅವುಗಳನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಭಾಳ ವಿದ್ಯಾರ್ಥಿಗಳು ಇದೇ ರೀತಿಯನ್ನು ತಲೆಯನ್ನು ಓಡಿಸ್ತಾರೆ. ಅಂದರೆ ಯಾವ ರೀತಿ ಅಂತಂದ್ರೆ, ಹೋಗಲಿ ಎಕನಾಮೆಟ್ರಿಕ್ಸ್ ಮತ್ತು ಮ್ಯಾಥ್ಸ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬಂದರೆ ಅದನ್ನು ಬಿಟ್ಟು ಬಂದರೆ ಆಯಿತು, ಉಳಿದೆಲ್ಲ ಕ್ವಶನ್ಸ್ ಮತ್ತೆ ಇರ್ತಾವಲ್ಲ ನಮಗೆ, ಅವುಗಳಿಗೆ ಅಟೆಂಡ್ ಮಾಡಿದರೆ ಆಯಿತು ಅಂತ ತಿಳ್ಕೊಂಡು ಬಂದಿರ್ತಾರೆ. ಬಟ್ ನಿಜವಾಗ್ಲೂ ರಿಯಲ್ ಕಾಂಪಿಟೇಷನ್ ಇರೋದೇ ಇಲ್ಲೇ. ಈ ಕ್ವಶನ್ಸ್ಗಳಿಗೆ ಯಾರ್ಯಾರು ಟಚ್ ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ, ಅಂದರೆ ಉಳಿಕಿದೆಲ್ಲ ಸ್ವಲ್ಪ ಈಸಿ ಇದ್ದು ಅಂದರೆ ಮಾಡಿರ್ತಾರೆ, ಬಟ್ ಡಿಫಿಕಲ್ಟ್ ಆಗಿದ್ದಾನೆ ಜಾಸ್ತಿ ಜನ ಟಚ್ ಮಾಡಿರೋದಿಲ್ಲ. ಹಾಗಾಗಿ ನಾವು ಡಿಫಿಕಲ್ಟ್ ಇದ್ದಂಥ ಕ್ವಶನ್ಸ್ಗಳು ಟಚ್ ಮಾಡಿವಿ ಅಂತಂದರೆ ನಮ್ಮ ಸ್ಕೋರ್ ಹೆಚ್ಚಾಗಿ ಆಗುತ್ತೆ. ಹಾಗಾಗಿ ಇವುಗಳನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಅರ್ಥ. ಆದರೆ ಇಲ್ಲಿ ನೇರವಾದ ಪ್ರಶ್ನೆಗಳು ಬರುತ್ತವೆ. ಇಲ್ಲಿ ಟ್ವಿಸ್ಟ್ ಮಾಡೋದು ಕಡಿಮೆ, ಯಾಕಂದರೆ ಇಲ್ಲೆಲ್ಲ ಫಾರ್ಮುಲಾಗಳು ಅಕ್ಯುರೇಟ್ ಆನ್ಸರ್ ಇರುತ್ತೆ. ಇಲ್ಲಿ ಟ್ವಿಸ್ಟ್ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ. ಹಾಗಾಗಿ ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಕೂಡ ಸಾಧ್ಯ ಇದೆ. ಆದರೆ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕಷ್ಟೇ. ಎಕನಾಮೆಟ್ರಿಕ್ಸು ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂಗೆ ನೇರವಾಗಿ ಇರ್ತಾವೆ ಕ್ವಶನ್ಸ್ಗಳು. ಆದರೆ ಇಲ್ಲಿ ಇದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿರಬೇಕು, ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬರ್ತಿರಬೇಕು, ಫಾರ್ಮುಲಾಗೆ ನೆನಪಿರಬೇಕು, ಅಷ್ಟೇ. ಅದೇ ಇಂಪಾರ್ಟೆಂಟ್ ಇರುವಂಥದ್ದು. ಹೀಗೆ ಪ್ರಾಕ್ಟೀಸ್ ಮಾಡಿದರೆ ಇದು ನಿಮ್ಮ ಒಟ್ಟು ಅಂಕಗಳನ್ನು ಕೂಡ ಹೆಚ್ಚಿಸುತ್ತದೆ, ಓಕೆನಾ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಅರ್ಥ. ಯಾರ್ಯಾರು ನೆಗ್ಲೆಕ್ಟ್ ಮಾಡಕತ್ತೀರಿ ನೀವು ಅದನ್ನು ಮತ್ತೊಂದು ಸಲ ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಟೋಟಲ್ ಸ್ಕೋರ್ ಹೆಚ್ಚಾಗುವಂಥದ್ದು ಅವಕಾಶ ಹೆಚ್ಚಿರುತ್ತೆ. ನೆಕ್ಸ್ಟು ವಿದ್ಯಾರ್ಥಿಗಳು ಏನು ಮಾಡೋದ್ರ ಅಂದರೆ ಪುನರಾವರ್ತನೆ ಮಾಡೋದಿಲ್ಲ ಅಥವಾ ಪುನರ್ಮನನ ಮಾಡುವುದಿಲ್ಲ ಅಂತ ಅರ್ಥ. ಅಂದರೆ ಒಮ್ಮೆ ಮಾತ್ರ ಓದಿದರೆ ವಿಷಯ ಮತ್ತೆ ನೆನಪಿಗೆ ಬರುವುದಿಲ್ಲ. ಯಾವಾಗಲೂ ಕೂಡ ನಾವು ಒಮ್ಮೆ ಮಾತ್ರ ಸಬ್ಜೆಕ್ಟನ್ನು ಓದಿವಿ ಅಂತ ತಿಳ್ಕೊಂಡು ನಮಗೆ ಅದು ಮತ್ತೆ ರಿಪೀಟ್ ಆಗಿ ನೆನಪು ಉಳಿಯುತ್ತೆ ಅನ್ನೋದು ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಎಷ್ಟು ಬಾರಿ ಅದನ್ನ ರಿಪೀಟಾಗಿ ಓದ್ತೀವಿ ಅಷ್ಟು ಅದು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗ್ತಾ ಹೋಗುತ್ತೆ. ನಾವು ಒಂದು ಸಲ ಓದಿಬಿಟ್ಟು ಅಂದರೆ ಒಂದು ವಾರ ಅಥವಾ 1-2 ದಿನ ಆದರೂ ಕೂಡ ಕೆಲವೊಂದು ಸಲ ಮರೆತು ಹೋಗುತ್ತಿರುತ್ತೆ. ಹಾಗಾಗಿ ನಮ್ಮ ಬ್ರೈನ್ ಕೆಪಾಸಿಟಿ ಹೆಂಗಿದೆ ಅಂದರೆ ಅದು ಎಷ್ಟು ಬೇಗನೆ ಕ್ಯಾಚ್ ಮಾಡೋಕೊಳ್ತೋ ಅಷ್ಟು ಬೇಗನೆ ಕೂಡ ಬಿಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದಕ್ಕೆ ಏನು ಮಾಡಬೇಕು, 1-2-3 ಸಲ ರಿಪೀಟಾಗಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರಿ ಅಂತಾರೆ, ಅವಾಗ ಅದ್ರ ಮೈಂಡಲ್ಲಿ ಏನಾಗುತ್ತೆ, ಫಿಕ್ಸ್ ಆಗುತ್ತೆ. ಸೊ ಈ ಟೆಕ್ನಿಕನ್ನು ಭಾಳ ವಿದ್ಯಾರ್ಥಿಗಳು ಮಾಡೋದಿಲ್ಲ. ಇಡೀ ಸಿಲೆಬಸ್ ಎಲ್ಲ ಓದಿಬಿಟ್ಟಿರ್ತಾರೆ, ಬಟ್ ಒನ್ ಟೈಮ್ ಓದಿರ್ತಾರೆ.
ರಿಪೀಟ್ ಮಾಡಿರೋಂಗಿಲ್ಲ. ಈ ರಿಪೀಟ್ ಮಾಡದೇ ಇದ್ದರೆ ಆಟೋಮೆಟಿಕ್ ನಾವು ಓದಿದೆಲ್ಲ ವೇಸ್ಟೇ ಅದು, ಯಾಕೆ ನೆನಪೊಳೆಯಂಗಿಲ್ಲ. ಸೊ ಹಾಗಾಗಿ ರಿಪೀಟ್ ಯಾರು ಓದ್ತಾರಲ್ಲ ಅವರಿಗೆ ಲಾಭ ಜಾಸ್ತಿ ಇದೆ ಅಂತ ಅರ್ಥ. ಇನ್ನು ನಿರಂತರವಾದ ಪುನರ್ಮನನ ಇಲ್ಲದಿದ್ದರೆ ಏನಾಗ್ಬೋದು, ಪರಿಕಲ್ಪನೆಗಳು ನೆನಪಿನಲ್ಲಿ ಉಳಿಯುವುದಿಲ್ಲ. ಎಸ್, ಆಗಲೇ ಹೇಳಿದಂಗೆ ನೆನಪಿನಲ್ಲಿ ಉಳಿಯಂಗಿಲ್ಲ ಮತ್ತು ಹೆಚ್ಚು ಬಾರಿ ಓದುವುದರಿಂದ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಲು ಸಾಧ್ಯ ಇದೆ ಮತ್ತು ನೆನಪಿನಲ್ಲಿ ಕೂಡ ಇರುತ್ತೆ. ಓಕೆನಾ, ಎರಡೂ ಕೂಡ ಬೆನಿಫಿಟ್ ಇದೆ ಇದರಿಂದ. ಸೊ ಹಾಗಾಗಿ ಪುನರಾವರ್ತನೆ ಮಾಡಬೇಕು ಅಥವಾ ಪುನರ್ಮನನ ಮಾಡಿಕೊಳ್ಬೇಕು, ಇದರಿಂದ ನಮಗೆ ಹೆಚ್ಚು ಅಂಕಗಳು ಬರ್ತಾವೆ ಅಂತ ಅನ್ನೋದು. ನೆಕ್ಸ್ಟ್ ಪಾಯಿಂಟ್, ಪರೀಕ್ಷೆ ಬರೆಯಲು ತಂತ್ರ ಬಗ್ಗೆ ತಿಳಿಯದೇ ಇರುವುದು. ಇದು ಕೂಡ ಸಮಸ್ಯೆನೇ. ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲ ಕೂಡ ಸಮಸ್ಯೆಗಳೇ ಅಥವಾ ತೊಂದರೆಗಳೇ ಅಥವಾ ಕಾರಣಗಳೇ, ಕಡಿಮೆ ಅಂಕ ಪಡ್ಕೊಳ್ಳಿಕ್ಕೆ ಇರುವಂಥ ಕಾರಣಗಳಿವೆಲ್ಲ. ಅಂದರೆ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆ ಮೊದಲು ಉತ್ತರಿಸಬೇಕು ಅನ್ನೋದು ಗೊತ್ತಿರಬೇಕು. ನೋಡಿ, ಬಹಳ ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರೆ, ಪರೀಕ್ಷೆ ಕ್ವಶನ್ ಪೇಪರ್ ಕೈಗೆ ಸಿಕ್ತಂದರೆ ಸೀರಿಯಲ್ ಆಗಿ ಅವರು ಮಾರ್ಕ್ ಮಾಡ್ಕೊತ ಹೋಗ್ಬೇಕು ಅನ್ನೋದು ಉದ್ದೇಶ ಇರುತ್ತೆ. ಹೀಗಾಗಿ ಮೊದಲಿಗೆ ಒಂದು 5-6 ಕ್ವಶನ್ಸ್ಗಳನ್ನ ಅವರಿಗೆ ಬರ್ತಾವಂತ ತಿಳ್ಕೊಂಡು ಮಾಡ್ತಾರೆ. 7 ಅಥವಾ 8ನೇ ಕ್ವಶನ್ ಏನಾಗಿಬಿಡುತ್ತೆ, ಡಿಫಿಕಲ್ಟ್ ಇರುತ್ತೆ. ಆ ಡಿಫಿಕಲ್ಟ್ ಇರುವಂಥ ಕ್ವಶನನ್ನು ಕೂಡ ಏನು ಮಾಡ್ತಾರೆ, ಅದು ಬರುವವರೆಗೂ ಕೂಡ ನೆನಪು ಮಾಡಿಕೊಂಡು ಅಥವಾ ಕ್ಯಾಲ್ಕುಲೇಷನ್ ಇದ್ದರೆ ಕ್ಯಾಲ್ಕುಲೇಷನ್ ಮಾಡ್ತಾ ಕುಂತು ಬಿಡ್ತಾರೆ. ಉಳಿಕಿದ ಕ್ವಶನ್ಸ್ಗಳು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ಅದನ್ನು ಟಚ್ ಮಾಡೋಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ಅವರು ಸೀರಿಯಲ್ ಆಗಿ ಹೋಗ್ತಾ ಇರ್ತಾರೆ. ಬಟ್ ಹಿಂಗೆ ಹೋಗೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ನೀವು ಕೆಲವು ಗೊತ್ತಿರೋ ಪ್ರಶ್ನೆಗಳನ್ನು ಕೂಡ ಮಿಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸಮಯ ನಿರ್ವಹಣೆ ಮಾಡದಿದ್ದರೆ ಸರಳ ಪ್ರಶ್ನೆಗಳು ಕೂಡ ಕೈ ತಪ್ಪುತ್ತವೆ. ಹೌದು, ಮೊದಲಿಗೆ ನಮಗೆ ಎಷ್ಟು ಕ್ವಶನ್ಸ್ಗಳು ಬರ್ತಾವಲ್ಲ, ಎಷ್ಟು ನಮಗೆ ಈಗಾಗಲೇ ಅರ್ಥ ಆಗಿದ್ದಾವಲ್ಲ ಅವುಗಳ ಬಗ್ಗೆ ಎಲ್ಲ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಅದಾದಮೇಲೆ ನೆಕ್ಸ್ಟ್ ಮಾಡುವಂಥದ್ದು ಏನು ಅಂತಂದರೆ ರಿಪೀಟಾಗಿ ಮತ್ತು ಡಿಫಿಕಲ್ಟ್ ಇರುತ್ತದಂಥ ಪ್ರಶ್ನೆಗಳು ನೋಡ್ಕೊಳ್ಬೇಕು. ಹೀಗೆ ಸ್ಮಾರ್ಟ್ ಸ್ಟ್ರಾಟಜಿ ಇದ್ದರೆ ಇನ್ನಷ್ಟು ಹೆಚ್ಚು ಅಂಕಗಳನ್ನು ಪಡೆಯಬಹುದು. ಅದೇ ಸ್ಮಾರ್ಟ್ ಸ್ಟ್ರಾಟಜಿ ಅಂದರೆ ಮತ್ತೇನೆಲ್ಲ, ಯಾವ ಪ್ರಶ್ನೆಗೆ ಮೊದಲು ಉತ್ತರಿಸಬೇಕು, ಯಾವುದನ್ನು ಆಮೇಲೆ ಉತ್ತರಿಸಬೇಕು. ಸೊ ಹೀಗೆಲ್ಲ ಕೆಲವೊಂದು ಟೆಕ್ನಿಕ್ಸ್ ಇರ್ತಾವೆ ನೋಡಿ. ಆ ಟೆಕ್ನಿಕ್ಸ್ ಒಳಗೆ ಇನ್ನೊಂದಿದೆ ಟೆಕ್ನಿಕ್ಕು, ಅದು ನೆಕ್ಸ್ಟ್ ಹೇಳ್ತೀನಿ ನಾನೀಗ. ಸೊ ಇವೆಲ್ಲ ಟೆಕ್ನಿಕ್ಸು ನಾವು ಯೂಸ್ ಮಾಡಬೇಕು. ನೆಕ್ಸ್ಟು ಓವರ್ ಕಾನ್ಫಿಡೆನ್ಸು ಮತ್ತು ಅಂಡರ್ ಕಾನ್ಫಿಡೆನ್ಸ್ ಅಂತ 2 ಬರ್ತವೆ ಇಲ್ಲಿ. ಓವರ್ ಕಾನ್ಫಿಡೆನ್ಸ್ ಅಂದರೆ ಅತಿಯಾದ ಆತ್ಮವಿಶ್ವಾಸ, ಅಂಡರ್ ಕಾನ್ಫಿಡೆನ್ಸ್ ಅಂದರೆ ಕಡಿಮೆ ಆತ್ಮವಿಶ್ವಾಸ. ಎರಡರಿಂದಲೂ ಕೂಡ ಸಮಸ್ಯೆ ಇದೆ. ಹೇಗಿದೆ ಅಂತಂದರೆ, ಅತಿಯಾದ ಆತ್ಮವಿಶ್ವಾಸ ಇದ್ದರೆ ನಾವೇನು ಮಾಡ್ತೀವಿ, ನಿರ್ಲಕ್ಷ್ಯದಿಂದನೇ ಉತ್ತರ ಮಾಡ್ತಾ ಇರ್ತೀವಿ. ಹಾಗಾಗಿ ತಪ್ಪುಗಳು ಹೆಚ್ಚಾಗ್ತವೆ ಆ ಟೈಮ್ದಲ್ಲಿ. ಓಕೆನಾ, ಯಾವುದೇ ಆಗಲಿ ನಾವು ಓವರ್ ಕಾನ್ಫಿಡೆನ್ಸ್ ಇದ್ದು ಅಂತಂದರೆ ನಾವು ಭಾಳ ನೆಗ್ಲಿಸೆನ್ಸಿಂದನೇ ಇರ್ತೀವಿ ಅನ್ನೋದು ಪಕ್ಕ. ಸೊ ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಕೂಡ ಇರಬಾರ್ದು. ನೆಕ್ಸ್ಟು ಕಡಿಮೆ ಆತ್ಮವಿಶ್ವಾಸನೂ ಕೂಡ ಡೇಂಜರು. ಯಾಕಂದರೆ ಇದ್ದರೆ ಸರಿಯಾದ ಉತ್ತರ ಇದ್ದರೂ ಕೂಡ ಅದನ್ನು ಸ್ಕಿಪ್ ಮಾಡುತ್ತಾರೆ. ಹೌದು, ಕೆಲವೊಂದು ಸಲ ಸರಿಯಾಗಿರುತ್ತೆ ಬಟ್ ಭಯ ಇರುತ್ತೆ, ಸರಿಯಾಗಿ ಆಗ್ತದೋ ಇಲ್ಲೋ, ಇದನ್ನು ನಾನು ಕರೆಕ್ಟ್ ಉತ್ತರ ಇದೆ ಬಟ್ ಅದನ್ನು ಓಕೆ ಮಾಡಿದರೆ ಕರೆಕ್ಟ್ ಆಗುತ್ತೆ ಇಲ್ಲೋ ಅಂತ ತಿಳ್ಕೊಂಡು ಅದನ್ನು ಸ್ಕಿಪ್ ಮಾಡಿ ಮತ್ತೆ ಮುಂದೆ ಹೋಗ್ತಿರ್ತಾರೆ. ಹೀಗೆ ಮಾಡೋದ್ರಿಂದ ಓವರ್ ಕಾನ್ಫಿಡೆನ್ಸು ಕೂಡ ಡೇಂಜರು, ಅಂಡರ್ ಕಾನ್ಫಿಡೆನ್ಸ್ ಕೂಡ ಡೇಂಜರ್. ಇದನ್ನು ಏನು ಮಾಡಬೇಕು, ಆದ್ದರಿಂದ ಪರೀಕ್ಷೆಯಲ್ಲಿ ಸಮತೋಲಿತ ಮನಸ್ಥಿತಿಯನ್ನು ಕಾಪಾಡುವುದು ಮುಖ್ಯ. ನೋಡಿ, ನಾವು ಎಷ್ಟು ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ತೀವಿ ಅನ್ನೋ ಜೊತೆಗೇ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದಕ್ಕೆ ಇಲ್ಲಿ ಇರುವಂಥ ಎಲ್ಲ ಪಾಯಿಂಟ್ಸ್ ಕೂಡ ನಿಮ್ಮ ಎಕ್ಸಾಮ್ ಮೇಲೆ ಅಥವಾ ನಿಮ್ಮ ಸ್ಕೋರ್ ಮೇಲೆ ಪ್ರಭಾವ ಬೀರ್ತಾವೆ. ಓಕೆನಾ, ಭಾಳ ಜನ ಎಷ್ಟು ಓದಿನ ಅಂತ ಹೇಳ್ತಿರ್ತಾರೆ, ಬಟ್ ಇವುಗಳ ಬಗ್ಗೆ ಐಡಿಯಾ ಇರಲಿಲ್ಲ ಅಂತಂದರೆ ಸ್ಕೋರ್ ಆಗೋದಿಲ್ಲ ಅಂತ ಅರ್ಥ. ನೆಕ್ಸ್ಟು, ತಪ್ಪು ಉತ್ತರ ತೆಗೆದು ಹಾಕುವ ತಂತ್ರ ಬಳಸದಿರುವುದು. ಎಸ್, ಇದು ಕೂಡ ಒಂದು ದೊಡ್ಡ ಸಮಸ್ಯೆ. ಭಾಳ ಜನ ಇದನ್ನು ಯೂಸ್ ಮಾಡೋಂಗಿಲ್ಲ ಟೆಕ್ನಿಕ್ಕನ್ನು. ಇದನ್ನು ಯೂಸ್ ಮಾಡಿದರೆ ಲಾಭ ಇದೆ. ಹೇಗೆ ಅಂತಂದ್ರೆ, ಆಯ್ಕೆಗಳಲ್ಲಿ ಸೂಕ್ತವಾಗಿರುವ ಉತ್ತರವನ್ನು ತೆಗೆಯದೇ ನೇರವಾಗಿ ಊಹೆ ಮಾಡುತ್ತಾರೆ. ಅಂತಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ 4 ಆಪ್ಷನ್ ಇರ್ತಾವೆ ಅಂತಂದಮೇಲೆ ಇದರಲ್ಲಿ 1 ಮಾತ್ರ ಕರೆಕ್ಟ್ ಇರುತ್ತೆ, ಇನ್ನು 3 ಏನಾಗಿರ್ತಾವೆ, ರಾಂಗ್ ಇರ್ತಾವೆ. ಆ 3 ತಪ್ಪುಗಳು ಯಾವುವು, ಆ ಕ್ವಶನ್ಗೆ ರಿಲೇಟೆಡ್ ಇಲ್ಲದೇ ಇರುವಂಥ ಆನ್ಸರ್ ನಮಗೆ ಸ್ವಲ್ಪ ಫೀಲ್ ಅನ್ನಿಸ್ತಿರುತ್ತೆ ಅದು ಅಲ್ಲ ಅಂತೇಳಿ ಅದನ್ನು ಅದನ್ನು ತೆಗಿತಾ ಹೋಗೋದು. ಲಾಸ್ಟಿಗೆ ಉಳಿಯೋದು ಕರೆಕ್ಟ್ ಆನ್ಸರ್ ಉಳಿದ್ಬಿಡುತ್ತೆ. ಓಕೆನಾ, ಹೀಗಿದ್ದಾಗ ನಾವು ಈಸಿಯಾಗಿ ಸ್ವಲ್ಪ ಊಹೆ ಮಾಡಿ ಏನು ಮಾಡ್ಬೋದು, ಅದನ್ನು ಕ್ಯಾಚ್ ಮಾಡ್ಬೋದು. ಆದರೆ ಹಂಗೆ ಮಾಡೋಂಗಿಲ್ಲ. ನಾವು ಡೈರೆಕ್ಟಾಗಿ ಇದ್ರ 4ರಲ್ಲಿ ಕರೆಕ್ಟ್ ಯಾವುದು ಅದಕ್ಕೆ ಮಾರ್ಕ್ ಮಾಡ್ಬೇಕಂತ ನಿಲ್ತೀವಿ, ಹಾಗಾಗಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಇದು ಒಂದು ಟೆಕ್ನಿಕ್. ಕೆಲವು ಆಯ್ಕೆಗಳು ಸಂಪೂರ್ಣವಾಗಿ ತಪ್ಪಾಗಿ ಇದ್ದರೂ ಗಮನಿಸುವುದಿಲ್ಲ. ಎಸ್, ಇದರಿಂದ ಏನಾಗುತ್ತೆ ಅಂದರೆ ಇದು ಸಂಪೂರ್ಣವಾಗಿ ತಪ್ಪಿರ್ತದೆ ಅದು ಆ್ಯಕ್ಚುಲಿ, ಬಟ್ ಅದನ್ನು ಕರೆಕ್ಟ್ ಆಗುತ್ತೋ ಇಲ್ಲೋ ಅದನ್ನೇ ನೋಡ್ತಾ ಇರ್ತೀವಿ. ಹಾಗೆ ಮಾಡುವಾಗಿಲ್ಲ. ಮೊದಲಿಗೆ ನಾವು ಏನು ಮಾಡಬೇಕು, ತಪ್ಪುಗಳು ಯಾವುದಾವಲ್ಲ ನಮಗೆ ರಿಲೇಟೆಡ್ ಅನ್ಸಂಗಿಲ್ಲಲ್ಲ, ಆ ಕ್ವಶನಿಗೆ ಆ ಆಪ್ಷನ್ ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತಲ್ಲ, ಅದನ್ನು ಪೂರ್ತಿ ಕಂಪ್ಲೀಟಾಗಿ ತೆಗೆದು ಬಿಡಬೇಕು ಅಂತ ಅರ್ಥ. ತೆಗೆಯೋದಂದರೆ ಅದನ್ನು ಅಲ್ಲಿ ನೆಗ್ಲೆಕ್ಟ್ ಮಾಡೋದು. ನೆಕ್ಸ್ಟ್ 2 ನಡುವೆ ಯಾವುದು ಕರೆಕ್ಟ್ ಇರುತ್ತೆ ಅದಕ್ಕೆ ಓಕೆ ಮಾಡೋದು ಅಂತ ಅರ್ಥ. ತೆಗೆದು ಹಾಕುವ ತಂತ್ರ ಬಳಸಿದರೆ ಸರಿ ಉತ್ತರಗಳ ಸಂಭವನೀಯತೆ ಹೆಚ್ಚಾಗುತ್ತದೆ. ಎಸ್, ನಿಮಗೆ ಏನೋ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದ್ರೆ ಕೂಡ, ಅದ್ರ ಬಗ್ಗೆ ಅಕ್ಯುರೇಸಿ ಸಿಗುತ್ತಾ ಇಲ್ಲ ಅಂತಂದರೆ ಏನು ಮಾಡಬೇಕು, 4ರಲ್ಲಿ 1-2 ಸಂಬಂಧಪಟ್ಟಿಲ್ಲ ಅಂದಮೇಲೆ ತೆಗೆದುಬಿಟ್ರೆ ಇನ್ನು 2ರಲ್ಲಿ 1 ಅಂತೂ ಫಿಕ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರು 1 ಮಾರ್ಕ್ ಮಾಡಿದರೆ ಒಂದು 50% ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಓಕೆ, ಇಲ್ಲಿ 9ನೇ ಒಂದು
ಟೆಕ್ನಿಕ್ ಯಾವುದು ಅಂತಂದರೆ ಅದಕ್ಕೆ ಏನು ಸಮಸ್ಯೆ ಅಂದರೆ ಮುಖ್ಯ ಪರಿಕಲ್ಪನೆಗಳಿಗೆ ಆದ್ಯತೆ ಇಲ್ಲದೆ ಓದುವುದು. ಎಸ್, ಇದು ಕೂಡ ದೊಡ್ಡ ಸಮಸ್ಯೆ. ಯಾಕಂತಂದ್ರೆ ಎಲ್ಲ ಪರಿಕಲ್ಪನೆಗಳಿಗೆ ಒಂದೇ ಮಹತ್ವ ಕೊಡ್ತಾರೆ. ಎಸ್, ಈಗ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಸಬ್ಜೆಕ್ಟ್ಗಳು ಒಂದೇ ರೀತಿಯಾದ ವೇಟೇಜ್ ಇಲ್ಲ. ಅಂತಂದರೆ ಕೆಲವೊಂದು ಡಿಫಿಕಲ್ಟ್ ಅದಾವ, ಕೆಲವೊಂದು ಈಸಿ ಇದಾವೆ, ಕೆಲವೊಂದು ಹೆಚ್ಚು ಪ್ರಶ್ನೆಗಳು ಬರುವಂಥ ಕಾನ್ಸೆಪ್ಟ್ಗಳದಾವೆ, ಕೆಲವೊಂದು ಕಡಿಮೆ ಬರುವಂಥ ಕಾನ್ಸೆಪ್ಟ್ಗಳದಾವೆ, ಕೆಲವೊಂದು ಕಾನ್ಸೆಪ್ಟ್ಗಳ ಮೇಲೆ ಬರೋದೇ ಇಲ್ಲ. ಸೊ ಹೀಗಿದ್ಮೇಲೆ ಯಾವುದಕ್ಕೆ ಮಹತ್ವ ಕೊಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾವ ಪ್ರಶ್ನೆಗಳು ಜಾಸ್ತಿ ಬರ್ತಿರ್ತಾವಲ್ಲ ಅಂಥ ಕಾನ್ಸೆಪ್ಟನ್ನು ಮೊದಲು ಫೈಂಡ್ ಔಟ್ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಜಾಸ್ತಿ ಓದೋದ್ರಿಂದ ಇದು ಸಾಧ್ಯ ಇದೆ. ಇದರಿಂದ ಹೆಚ್ಚು ಅಂಕ ಬರಬಹುದಾದ ಪರಿಕಲ್ಪನೆಗಳು ಏನಾಗ್ತಾವೆ, ಕೈ ತಪ್ಪುತ್ತವೆ ಯಾವುದರಿಂದ ಆದ್ಯತೆ ನೀಡದಿದ್ದರೆ. ಅಂದರೆ ನಮಗೆ ಮಹತ್ವದಾಗಿರುವಂಥ ಪರಿಕಲ್ಪನೆ ಬಿಟ್ಟು ಮಹತ್ವದಿಲ್ಲದಿರುವಂಥ ಪರಿಕಲ್ಪನೆ ಜಾಸ್ತಿ ಓದ್ತಾ ಕುಂತರೆ ಅದರಿಂದ ಯೂಸ್ ಇಲ್ಲ ಅಂತ ಅರ್ಥ. ಆವಾಗ ಮಹತ್ವದಿರುವಂಥ ಪರಿಕಲ್ಪನೆಗಳ ಮೇಲೆ ಪ್ರಶ್ನೆ ಏನಾದರೂ ಬಂತಂದರೆ ಅದಕ್ಕೆ ನಾವು ಆನ್ಸರ್ ಮಾಡೋದು ಆಗೋದಿಲ್ಲ ಅಂತ ಅರ್ಥ. ಹೀಗೆ ಸ್ಮಾರ್ಟ್ ಸ್ಟಡಿ ಎಂದರೆ ಆದ್ಯತೆಗಳ ಆಧಾರದ ಮೇಲೆ ಓದುವುದು ಅಂತ ಅರ್ಥ. ನೋಡಿ, ಸಿಂಪಲಾಗಿ ಹೇಳ್ತೀನಿ ನಾನು. ಸ್ಮಾರ್ಟ್ ಸ್ಟಡಿ ಅಂದರೆ ಮತ್ತೇನೂ ಅಲ್ಲ, ಆದ್ಯತೆಗಳ ಆಧಾರದ ಮೇಲೆ ಓದಬೇಕು. ಅಂದರೆ ಎಕ್ಸಾಮ್ಗೆ ಏನು ಬೇಕಾಗಿದೆ, ಸಿಲೆಬಸ್ ಇದೆಯಾ, ಓಕೆ, ಸಿಲೆಬಸ್ಸಲ್ಲೇ ಇಂಪಾರ್ಟೆಂಟ್ ಏನು, ಯಾವ ರೀತಿಯಾಗಿ ಎಕ್ಸಾಮ್ ಇರುತ್ತೆ, ಅದರೊಳಗೆ ಪ್ರಶ್ನೆಗಳು ಹೆಂಗೆ ಕೇಳಿದ್ದಾರೆ ಹಿಂದೆ, ಅವುಗಳ ಬೇಸ್ ಮೇಲೆ ಯಾವ ಪರಿಕಲ್ಪನೆ ಮಹತ್ವದಾಗುತ್ತೆ ಆ ಪರಿಕಲ್ಪನೆ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಬೇಕು. ಸೊ ಇದು ಸ್ಮಾರ್ಟ್ ಸ್ಟಡಿ. ಸೊ ಈ ಟೆಕ್ನಿಕನ್ನು ಯೂಸ್ ಮಾಡಬೇಕಂತ ಅರ್ಥ. ಇನ್ನು ಮೋಕ್ ಟೆಸ್ಟ್ ಮಾಡದೇ ಇರುವುದು. ಭಾಳ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಡೈರೆಕ್ಟಾಗಿ ಎಕ್ಸಾಮ್ಗೆ ಅಟೆಂಡ್ ಆಗ್ತಿರ್ತಾರೆ. ಫಸ್ಟ್ ಟೈಮು, ಸೆಕೆಂಡ್ ಟೈಮು, ಫಸ್ಟ್ ಆದ ಸೆಕೆಂಡ್ ಥರ್ಡ್ ಟೈಮ್ನೂ ಇರಲಿ, ನೋ ಪ್ರಾಬ್ಲಮ್, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಮೋಕ್ ಟೆಸ್ಟ್ ಅಂದರೆ ಆ್ಯಸ್ ಎಕ್ಸಾಮ್ ಹೆಂಗೆ ನಡೆಯುತ್ತೆ, ಈಗ ಫಾರ್ ಎಕ್ಸಾಮ್ 3 ತಾಸು ಎಕ್ಸಾಮ್ ಇದೆ. ಸೊ 150 ಕ್ವಶನ್ಸ್ಗಳಿಗೆ ನಾವು ಅಟೆಂಡ್ ಮಾಡಬೇಕಾಗಿದೆ. ಹಾಗಾಗಿ ನಾವೇ ಮನೆಯಲ್ಲಿ ಕುಂತು ಏನು ಮಾಡಬೇಕು, ಈ 150 ಕ್ವಶನ್ಸ್ಗಳಿರುವಂಥ ಒಂದು ಕ್ವಶನ್ ಪೇಪರನ್ನು ತೆಗೆದುಕೊಂಡು 3 ತಾಸು ಅವಧಿಯನ್ನು ಟೈಮನ್ನು ತೆಗೆದುಕೊಂಡು ನಾವು ಅದನ್ನು ಮಾರ್ಕ್ ಮಾಡ್ತಾ ಅಥವಾ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಬೇಕು. ವಿತಿನ್ ಟೈಮಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಕರೆಕ್ಟ್ ಮಾಡಿದ್ರು, ಎಷ್ಟು ಕ್ವಶನ್ ರಾಂಗ್ ಮಾಡಿದ್ರು ಅಂತ ತಿಳ್ಕೊಂಡು ಸಮಯ ಮುಗಿದ ಮೇಲೆ ನೀವೇ ಇವ್ಯಾಲ್ಯೂಷನ್ ಮಾಡ್ಕೋಬೇಕು. ಆವಾಗ ಅದಕ್ಕೆ ನಾವೇನು ಕರಿತೀವಿ ಅಂದ್ರೆ ಮೋಕ್ ಟೆಸ್ಟಿಂಗ್ ಕರಿತೀವಿ. ಇದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಮೋಕ್ ಟೆಸ್ಟಿಂಗ್ ಮಾಡದಿದ್ದರೆ ಪರೀಕ್ಷೆಯ ನಿಜವಾದ ಅನುಭವ ಆಗೋದಿಲ್ಲ. ಅಂದರೆ ಅಲ್ಲಿ 3 ತಾಸೊಳಗೆ ಎಷ್ಟು ಕ್ವಶನ್ ಮಾಡೋಕ್ಕೆ ಸಾಧ್ಯತೆ ಟಚ್ ನಾನು ಅನ್ನೋದು ಗೊತ್ತಾಗಂಗಿಲ್ಲ. ಇದಕ್ಕಾಗಿ ಸಮಯ ನಿರ್ವಹಣೆ ಮಾಡಲು ಪ್ರಾಕ್ಟೀಸ್ ಮಾಡದಿರುವುದು. ಎಸ್, ಅಂದರೆ 3 ತಾಸಲ್ಲಿ 150 ಪ್ರಶ್ನೆಗಳಿಗೆ ಹೇಗೆ ಟಚ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅದನ್ನು ಟೆಕ್ನಿಕ್ ನಾವು ಕಲಿಬೇಕಂತಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಮಾಡೋಂಗಿಲ್ಲ ಬಹಳ ವಿದ್ಯಾರ್ಥಿಗಳು, ಇದು ಸಮಸ್ಯೆ. ಇನ್ನು ಮೋಕ್ ಟೆಸ್ಟ್ ಮಾಡಿದರೆ ಏನಾಗ್ಬೋದು, ಆತ್ಮವಿಶ್ವಾಸನೂ ಕೂಡ ಹೆಚ್ಚಾಗುತ್ತೆ ಮತ್ತು ಅಭ್ಯಾಸ ಕೂಡ ಹೆಚ್ಚಾಗುತ್ತೆ. ಆತ್ಮವಿಶ್ವಾಸ ಯಾಕೆ ಹೆಚ್ಚಾಗುತ್ತೆ ಅಂದರೆ ನಾವು ಈಗಾಗಲೇ 150 ಪ್ರಶ್ನೆಗಳಿಗೆ 3 ಗಂಟೆಗಳಲ್ಲಿ ಅಥವಾ 3 ಗಂಟೆ ಒಳಗಡೆ ಒಂದು 2.5 ಗಂಟೆಯಲ್ಲಿ ನಾವು ಮುಗಿಸ್ಬಿಟ್ಟಿವಿ ಅಂತಂದಮೇಲೆ ಗೊತ್ತಾಗತ್ತೆ, ಎಸ್ ಅವ್ರು ಎಷ್ಟೇ ಕ್ವಶನ್ ಕೇಳಿದ್ರು, ಎಷ್ಟೇ ಅಂದರೆ 150 ಎಂಥ ಕ್ವಶನ್ ಕೇಳಿದ್ರು ಕೂಡ ನಾನು ಅಟ್ಲೀಸ್ಟ್ 3 ಗಂಟೆಗಳ ಒಳಗೆ ನಾನು ಟಚ್ ಮಾಡ್ತೀನಿ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದು ಯಾವಾಗ ಅಂತಂತಂದರೆ ನೀವು ಪ್ರಾಕ್ಟೀಸ್ ಮಾಡಿದಾಗ ಅಥವಾ ಮಾಕ್ ಟೆಸ್ಟ್ ಮಾಡಿದಾಗ ಇವೆಲ್ಲ ನೀವೇ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ನೀವು ಮಾಡಿದರೆ 100% ಇದು ಎಷ್ಟೋ ನಿಮ್ಮ ಅಭ್ಯಾಸದಲ್ಲಿ ಮತ್ತು ಸ್ಕೋರ್ ಮಾಡಲಿಕ್ಕೆ ಭಾಳ ಬೆನಿಫಿಟ್ ಇರುವಂಥ ಎಲ್ಲ ಪಾಯಿಂಟ್ಸ್ ಇವು. ಅಂದರೆ ಇವೆಲ್ಲ ಸಮಸ್ಯೆಗಳು ಇವುಗಳನ್ನ ನೆಕ್ಸ್ಟ್ ನೀವು ರಿಪೀಟ್ ಮಾಡಬಾರ್ದು. ಅಂದರೆ ನಿಮ್ಮ ಒಂದು ಅಭ್ಯಾಸದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅರ್ಥ. ಸೊ ಇವು ಮಾಡಿದರೆ ಅಂತಂದ್ರೆ ಆಲ್ಮೋಸ್ಟ್ ನೆಟ್ ಅಂದರೆ ಸ್ಪೆಷಲಾಗಿ ನಮ್ಮ ಎಕನಾಮಿಕ್ಸಲ್ಲಿ ನಾವು ಹೇಳೋದಾಯ್ತು ಅಂತಂದ್ರೆ ಕೆಸೆಟ್ ಮತ್ತು ನೆಟ್ ಇನ್ ಎಕನಾಮಿಕ್ಸ್ ಅಂತ ಬಂದರೆ ಸೊ ಆಲ್ಮೋಸ್ಟ್ ಇವೆಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗ್ತಾವೆ. ಪ್ರತಿಯೊಬ್ಬರು ಕೂಡ ಇದನ್ನು ಫಾಲೋ ಅಪ್ ಮಾಡಿದರೆ ನೀವು ಫಸ್ಟ್ ಚಾನ್ಸಲ್ಲೇ ನೆಟ್ಟು ಅಥವಾ ಸೆಟ್ ಎಕ್ಸಾಮ್ದನ್ನು ಕ್ಲಿಯರ್ ಮಾಡ್ಕೊಳ್ಬಹುದು.